ಓಂ ತದೇತತ್ ಸಹಸ್ರಂ ತತ್ ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪ್ರಾಣಾಯ ನಮಃ. ಓಂ ಸಮಸ್ವರನ್ ರುದ್ರಾಗೃಣಂತ ಪೂರ್ವ್ಯಂ ರುದ್ರಾಗೃಣಂತ ಪೂರ್ವ್ಯಂ ರುದ್ರಾಗೃಣಂತ ಪೂರ್ವ್ಯಂ ಅಸ್ಯೇದಿಂದ್ರೋ ವವೃಧೇ ವೃಷ್ಣ್ಯಂ. ಶ್ರೀ ಗುರುಭ್ಯೋ ನಮಃ. ಸಪ್ತವಿಂಶತ್ಯುತ್ತರ ತ್ರಿಶತತಮಃ ಭಾಗಃ 327ನೇಯ ಭಾಗವಯಂ ಅನುಶಾಸನ ಪರ್ವಣಿ ಮಹಾಭಾರತ ಪ್ರವಚನಮಾಲಾಯಾಃ. ಅತ್ರ ಇದಾನೀಂ ಪ್ರಾಣಃ ಇತಿ ಭಗವತಃ 69ತಮಂ ನಾಮ, 69ನೇಯ ನಾಮ. ಪಂಚಷಷ್ಟಿತಮೀ ಬೃಹತಿ ಚ, 65ನೇಯ ಬೃಹತಿ ಮಂತ್ರೋಪಿ ಸಮಾಕರಣೀಯತೆ. ಪ್ರಾಣ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳನ್ನು ಹೇಳಬಹುದು ಅಂತನ್ನೋದನ್ನ ನಾವೀಗ ಮೊದಲು ನೋಡೋಣ. ಪ್ರಾಣ ಎಂಬ ಶಬ್ದ ಈ ಪ್ರಣೇತ, ಎಲ್ಲವನ್ನು ನಡೆಸುವವನು ಅನ್ನುವ ಅರ್ಥವನ್ನು ಕೂಡ ಒಳಗೊಂಡಿದೆ. ಪ್ರಧಾನವಾಗಿ ಎಲ್ಲರಿಗೂ ನಾಯಕನಾದವನು. ಪ್ರಾಣೋ ನೇತೃತ್ವತಃ, ಭಗವಂತ ನೇತ ಆದ್ರಿಂದ ಪ್ರಾಣ ಅಂತ ಕರೆಸ್ಕೊಂಡಿದ್ದಾನೆ. ಮತ್ತೆ ಪ್ರಾಣ ಅಂದ್ರೆ ನಿರ್ದಿಷ್ಟವಾಗಿ ಎಲ್ಲರ ಚೇಷ್ಟೆಗಳಿಗೂ ಕಾರಣ, ಅವರವರ ಕ್ರಿಯೆ. ಚೇಷ್ಟಾ ಅಂದ್ರೆ ಕ್ರಿಯಾ. ಎಲ್ಲರಲ್ಲೂ ಚೈತನ್ಯವನ್ನು ತುಂಬುವವನು ಅನ್ನೊಂದು ಅರ್ಥವನ್ನು ಕೂಡ ಪ್ರಾಣ ಎಂಬ ಶಬ್ದ ಒಳಗೊಂಡಿದೆ. ಅದಲ್ಲದೆ ಶ್ರೇಷ್ಠವಾದಂಥ ಆನಂದವುಳ್ಳವನು, ಅದು ಕೂಡ ಪ್ರಾಣ ಶಬ್ದದಿಂದ ನಮಗೆ ತಿಳಿಯುತ್ತದೆ. ಪ್ರಾಣ ಅಂದ್ರೆ ಯಜ್ಞದಲ್ಲಿ ಸ್ತುತ್ಯನಾದವನು. ಸಮ್ಯಕ್ ನೂಯತೆ ಸ್ತೂಯತೆ, ಸ್ತುತವು ಅಂತ ಧಾತು ಇದೆ. ಆದ್ದರಿಂದ ಯಜ್ಞಗಳಲ್ಲಿ ಎಲ್ಲರ ಋತ್ವಿಕಗಳು, ಯಜಮಾನ, ಇವರೆಲ್ಲರ ಸ್ತೋತ್ರವನ್ನು ಸ್ವೀಕಾರ ಮಾಡುವವನು ಅಂತ ಮತ್ತೊಂದರ್ಥ. ಇದಲ್ಲದೆ ಈ ಶ್ರೇಷ್ಠವಾದಂತಹ ಸುಖ ತಾನು ಉಳ್ಳವನಾಗಿದ್ದಾನೆ, ಅಲ್ಲದೆ ಇನ್ನೊಬ್ಬರಿಗೂ ಕೂಡ ಶ್ರೇಷ್ಠವಾದಂತಹ ಸುಖವನ್ನು ಕೊಡ್ತಾನೆ. ಪ್ರ ಅಂದ್ರೆ ಪೂರ್ಣ ಅಂತ ಅರ್ಥ. ಅನ ಅಂದ್ರೆ ಸ್ವಯಂ ಸರ್ವಕರ್ತ, ಹೀಗೊಂದು ಅರ್ಥವೂ ಕೂಡ ಅದರಿಂದ ಬರ್ತದೆ. ಅದಲ್ಲದೆ ಪ್ರಾಣ ಎಂಬ ಶಬ್ದಕ್ಕೆ ಯಾವ್ಯಾವುದೋ ಕ್ರಿಯೆಗಳನ್ನು ಮಾಡಿಸುವವನು ಅಂತ ಅರ್ಥ ಹೇಳುವುದಕ್ಕಿಂತ ಯಜ್ಞವೆಂಬ ಕ್ರಿಯೆಯನ್ನು ಮಾಡಿಸುವಂಥವನು ಅನ್ನೋ ಅರ್ಥವನ್ನು ನಿರ್ದಿಷ್ಟವಾಗಿ ಕೆಲವರು ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಜೀವ ತಾನು ಮಾಡುವಂತಹ ದೈನಂದಿನ ಕ್ರಿಯೆಗಳೇನಿವೆ, ಆ ಕ್ರಿಯೆಗಳನ್ನ ಯಜ್ಞ ಅಂತ ಭಾವಿಸಲಿ ಬಿಡ್ಲಿ, ಇವನಿಗ ಎಚ್ಚರ ಇರಲಿ ಬಿಡ್ಲಿ, ಅವನ ಒಟ್ಟಾರೆ ಜೀವನವೇ ಒಂದು ಯಜ್ಞ. ಅದಕ್ಕಾಗಿ ಆ ಥರದ ಎಲ್ಲಾ ಥರದ ಕ್ರಿಯೆಗಳನ್ನು ಮಾಡಿಸುವವನು ಅಂತ ಅರ್ಥವೂ ಕೂಡ ಅದರಿಂದ ಬಂದೇ ಬರ್ತದೆ. ಆ ಒಂದು ಅರ್ಥವನ್ನು ಕೂಡ ತಿಳ್ಕೊಳ್ಬಹುದಾಗಿದೆ. ಹೀಗೆ ಸರ್ವಕ್ರಿಯೆಗಳನ್ನು ನಡೆಸುವಂಥವನು, ಮುಖ್ಯತಃ ನಮ್ಮ ಜೀವನವೇ ಒಂದು ಯಜ್ಞ, ಅದನ್ನ ಮುನ್ನಡೆಸುವವನು. ಆ ಕಾರಣಕ್ಕಾಗಿ ಅವನನ್ನ ಪ್ರಾಣ ಅಂತ ಹೇಳಿದ್ದಾರೆ. ಒಂದು ದೃಷ್ಟಿಯಿಂದ ಹಿಂದೆ ಬಂದಿರುವ ಪ್ರಾಣದ ಎಂಬ ಶಬ್ದಕ್ಕೂ ಈಗ ಬಂದಿರುವಂತಹ ಪ್ರಾಣ ಎಂಬ ಶಬ್ದಕ್ಕೂ ಸಂಬಂಧವೂ ಇದೆ. ಪ್ರಾಣದ ಎಂಬ ಅರ್ಥಕ್ಕೂ ಪ್ರಾಣದ ಎಂಬ ಶಬ್ದಕ್ಕೂ ಪ್ರಾಣ ಎಂಬ ಶಬ್ದಕ್ಕೂ ಒಂದೇ ರೀತಿಯಾದಂತಹ ಅರ್ಥವೂ ಇದೆ, ಹೆಚ್ಚು ಕಡಿಮೆ. ಎಲ್ಲವನ್ನು ನಮಗೆ ಕೊಡುವವನು ಅಂತ ಅದರ ಅರ್ಥ. ಭಗವಂತನ ಭಿನ್ನ ಭಿನ್ನವಾದ ರೂಪಗಳಷ್ಟೇ ಇವು. ಅದಕ್ಕೆ ರಘುನಾಥ ತೀರ್ಥರು ಮತ್ತೆ
ಭಗವಂತಾಚಾರ್ಯರು ಮೊದಲಾದವರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ಈಗ ನಾವು ನೋಡಬೇಕು. ಹಿಂದಿನ ಮಂತ್ರದಿಂದ ಋಭವಃ ಅನ್ನುವುದನ್ನು ಇಲ್ಲಿಯೂ ಕೂಡ ಆವೃತ್ತ ಮಾಡಿಕೊಳ್ಬೇಕು. ರಘುನಾಥ ತೀರ್ಥರು ಹೇಳುವಂತೆ ಋಭವಃ ಇತ್ಯನುವರ್ತತೆ ಸಮಸ್ವರನ್ ಅಸ್ತುವನ್, ಸಮಸ್ವರನ್ ಅಂತ ಬಂದಿದೆ, ಅಂದ್ರೆ ಸ್ತೋತ್ರ ಮಾಡಿದರು ಅಂತ ಅರ್ಥ. ಋಭುಗಳು ಅಂದ್ರೆ ಋಭು ಎಂಬ ಗಣ, ರಘುನಾಥ ತೀರ್ಥರು ಹೇಳುವಂತೆ ಆ ದೇವತೆಗಳು ಭಗವಂತನನ್ನ ಸ್ತುತಿಸಿದರು. ಮತ್ತೆ ಮುಂದೆ ರುದ್ರಾಹ ಗೃಣಂತ ಪೂರ್ವಂ ಅಂತಿದೆ. ರುದ್ರಾಹ, ಈ ರುದ್ರ ಎಂಬ ಶಬ್ದಕ್ಕೆ ರುಜಾಂ ದ್ರಾವಕತ್ವಾತ್ ಮುಖ್ಯ ಪ್ರಾಣಾಹ, ಒಂದು ಏಕಾದಶಿ ರುದ್ರರು ಅಂತ ಅರ್ಥ ಮಾಡಬೇಕು ರುದ್ರ ಎಂಬ ಶಬ್ದಕ್ಕೆ. ಇನ್ನೊಂದು ಮುಖ್ಯ ಪ್ರಾಣ ಏನಿದ್ದಾನೆ ಅವನದೇ ಆದಂತಹ ಅನೇಕ ರೂಪಗಳು. ಆ ರೂಪಗಳು ಭಗವಂತನನ್ನ ಗೃಣಂತ ಅಂದ್ರೆ ಅಗೃಣಂತ ಸ್ತುತಿಸಿದರು. ಎಂಥ ಭಗವಂತನನ್ನ ಅಂದ್ರೆ ಪೂರ್ವಂ, ಅತ್ಯಂತ ಪ್ರಾಚೀನನಾದ ಭಗವಂತನನ್ನ, ಪುರಾಣ ಪುರುಷನಾದ ಭಗವಂತನನ್ನ ಅಗ್ರಣಂತ ಸ್ತುತಿಸಿದರು. ಸಮಸ್ವರನ್ ಅಂತ ಏನಿದೆಯಲ್ಲ, ಆ ಸಮಸ್ವರನ್ ಅಂತ ಅನ್ನುವುದನ್ನ ಹಿಂದಿನ ಶಬ್ದಕ್ಕೆ ಋಭವಃ ಸಮಸ್ವರನ್ ಅಂತ ರಘುನಾಥ ತೀರ್ಥರು ಅರ್ಥ ಮಾಡಿದ್ರು. ಋಭು ಎಂಬ ಗಣದ ದೇವತೆಗಳು ಭಗವಂತನನ್ನು ಸ್ತುತಿಸಿದರು ಅಂತ. ಆ ಋಭು ಎಂಬುದನ್ನ ಈ ಸಮಸ್ವರನ್ ಅಂದ್ರೆ ಸ್ತುತಿಸಿದರು ಅನ್ನೋ ಅರ್ಥವನ್ನೇ ಕೊಡುವಂತ ಶಬ್ದವನ್ನು ಇಲ್ಲಿಯೂ ಈ ರುದ್ರ ಎಂಬುದರ ಜೊತೆಗೂ ಅನ್ವಯ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ ರಘುನಾಥ ತೀರ್ಥರು. ಸಮಸ್ವರನ್ ಅಂದ್ರೆ ಉಚ್ಚೈಹಿ ಶಬ್ದ ಮಕುರುವನ್, ಅಗ್ರಣಂತ ಅಂದ್ರೆ ಸ್ತೋತ್ರ ಮಾಡಿದರು, ಉಚ್ಚೈ ಮತ್ತೆ ಸಮಸ್ವರನ್ ಅಂದ್ರೆ ಜೋರಾಗಿ ಶಬ್ದ ಮಾಡಿದರು ಅಂತ ಅರ್ಥ. ಉತ್ಸಾಹ ತುಂಬಿ ಭಗವಂತನನ್ನ ಉಚ್ಚ ಧ್ವನಿಯಿಂದ ಕರೆದರು. ಮತ್ತೆ ಆ ಭಗವಂತ ಈ ಸ್ತೋತ್ರಗಳ ಗಣ ಏನಿದೆ, ಸ್ತೋತ್ರ ಮಾಡುವ ದೇವತೆಗಳ ಗಣ, ಆ ಗಣದ ಸ್ತೋತ್ರವನ್ನು ಕೇಳಿ ಮತ್ತೆ ಆ ಸ್ತೋತ್ರವನ್ನು ಸ್ವೀಕಾರ ಮಾಡಲಿಕ್ಕಾಗಿ ಅಲ್ಲಿ ವ್ಯಕ್ತನಾದ, ವಾವೃಧೆ ಅಂದ್ರೆ ಬೆಳೆದ ಅಂತ ಅರ್ಥ ಕಾಣಿಸ್ತದೆ. ಬೆಳೆಯುವುದು, ಭಗವಂತನಿಗೆ ಬೆಳೆಯುವುದು, ವ್ಯಕ್ತನಾಗುವುದು ಎಲ್ಲಾ ಕ್ರಿಯೆಗಳು ಒಂದೇ. ಹೀಗೆ ಭಗವಂತ ಧಾವಿಸಿ ಬಂದ ಇವ್ರ ಕಡೆ ಅಂತ ಅರ್ಥ, ರಘುನಾಥ ತೀರ್ಥ ಹೇಳುವಂತಹ ಅರ್ಥ. ಪ್ರಾಣ ಎಂಬ ಶಬ್ದಕ್ಕೂ ಈ ವೇದ ಮಂತ್ರಕ್ಕೂ ಏನು ಸಂಬಂಧ? ಪ್ರಾಣ ಅಂದ್ರೆ ಪ್ರಕೃಷ್ಟ ಚೇಷ್ಟ ಇದ್ದವನು, ಶ್ರೇಷ್ಠವಾದ ಕ್ರಿಯಾ ಇದ್ದವನು. ಕ್ರಿಯಾ ಅನ್ನೋದು ಅಂದ್ರೆ ವ್ಯಕ್ತನಾಗುವ ಕ್ರಿಯೆಯೇ, ಮತ್ತೆ ಭಕ್ತರ ಬಳಿಗೆ ಧಾವಿಸಿ ಬರುವಂತಹ ಕ್ರಿಯಾ, ಆ ಕ್ರಿಯೆಯೇ ಇಲ್ಲಿ ಪ್ರಾಣ. ಹೀಗೆ ಸ್ತೋತ್ರವನ್ನು ಸ್ವೀಕಾರ ಮಾಡಲಿಕ್ಕಾಗಿ ವಾವೃಧೆ ಧಾವಿಸಿ ಬಂದ ಅಂತೇನಿದೆಯಲ್ಲ, ಈ ಶಬ್ದಗಳು ಪ್ರಾಣ ಎಂಬ ಶಬ್ದದ ಅರ್ಥವನ್ನೇ ಹೇಳ್ತವೆ. ರಘುನಾಥ ತೀರ್ಥರು ಮಾಡಿದಂತಹ ಅರ್ಥ ಇದು. ಭಗವಂತಾಚಾರ್ಯರು ಮಾಡುವಂತಹ ಅರ್ಥ ಏನು? ರುದ್ರಾಹ ನಾಮ ದೇವಾಹ ಅಪಿ, ರುದ್ರ ಎಂಬ ಹೆಸರಿನ ದೇವತಾ ಗಣಗಳು ಕೂಡ ಆ ಪೂರ್ವಂ ಅಂದ್ರೆ ಪುರಾಣ ಪುರುಷನಾದ ನಿನ್ನನ್ನ ಅಗ್ರಣಂತ ಸ್ತುತಿಸಿದರು. ಋಭವಃ ಎಂಬ ಶಬ್ದಕ್ಕೆ ಮೇಧಾವಿ ಅಂತನೂ ಅರ್ಥ ಮಾಡಬಹುದು ಅಂತ ಹೇಳ್ತಾರೆ. ಋಭು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಈ ಋಭು ಅಂದ್ರೆ ಒಂದು ಗಣ ಅಂತಾನೇ ಆಗ್ಬೇಕಾಗಿಲ್ಲ ಭಗವಂತಾಚಾರ್ಯರ ದೃಷ್ಟಿಯಲ್ಲೂ ಕೂಡ. ರುದ್ರಾಹ ಅಂದ್ರೆ ಸ್ತೋತಾರಹ ಅಂತ ಅರ್ಥ. ಋಭುಗಳು ಅಂದ್ರೆ ಜ್ಞಾನಿಗಳಾದವರು ಅಂತ ಅರ್ಥ, ರುದ್ರರು ಅಂದ್ರೆ ಸ್ತೋತ್ರ ಮಾಡುವರು ಅಂತ ಅರ್ಥ. ಸಮೀಚೀನಾಹ ಆಯವಹ ಋತ್ವಿಗಾದಿ ಪ್ರಜಾಹ ತ್ವಾಂ ಸಮಸ್ವರನ್, ಋತ್ವಿಕ್ಗಳು, ಯಜಮಾನರು, ದೇವತೆಗಳು ಮೊದಲಾದ ಎಲ್ಲರೂ ಕೂಡ ಉಚ್ಚ ಕಂಠದಿಂದ ನಿನ್ನನ್ನ ಕರೆದು ಸ್ತುತಿಸಿದರು. ಮತ್ತೆ ಇಂದ್ರೋ ಭಗವಾನ್, ಆ ಇಂದ್ರ ಶಬ್ದವಾಚ್ಯನಾದ ಭಗವಂತನಾದರೂ ಇಲ್ಲಿಗೆ ಬಂದ. ಹೇಗೆ? ಆ ಸೋಮರಸವನ್ನ ಅವನಿಗಾಗಿ ಸಿದ್ಧಪಡಿಸಿ ಇಟ್ಟಿದ್ದಾರೆ. ಅಸ್ಯೇದಿಂದ್ರೋ ವಾವೃಧೆ ವೃಷ್ಣ್ಯಂ ಸೋಮಪಾನೇನ ಹರ್ಷೇ ಸತೀತಿ ಯಾವತ್.
ಅವನಿಗೆ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಭಕ್ತರು ಕೊಡುವಂತ ಸೋಮಪಾನವನ್ನ, ಭಕ್ತರು ತನಗೆ ಕೊಟ್ಟಿರುವಂತಹ ಸೋಮದ ಆಹುತಿಯನ್ನು ನೋಡಿ ಈ ಭಕ್ತರ ಗುಂಪಿನ ಆ ಒಂದು ಕೃಷ್ಣ್ಯ ಅಂದ್ರೆ ಸುಖ ಅಂತ ಅರ್ಥ. ಸುಖಕ್ಕಾಗಿ, ಭಕ್ತರಿಗೆ ಸುಖ ಕೊಡ್ಲಿಕ್ಕಾಗಿ, ಭಕ್ತರಿಗೆ ಅಭೀಷ್ಟವನ್ನ ಕೊಡ್ಲಿಕ್ಕಾಗಿ ಈ ಯಜ್ಞದಲ್ಲಿ ಅವನು ವ್ಯಕ್ತನಾದ ಅಂತ ಅದರ ಒಟ್ಟಾರೆ ತಾತ್ಪರ್ಯ. ಇದು ಭಗವಂತಾಚಾರ್ಯರು ತಿಳಿಸುವಂತೆ. ಅವರ ದೃಷ್ಟಿಯಲ್ಲಿ ಪ್ರಾಣ ಎಂಬ ಶಬ್ದಕ್ಕೆ ಏನರ್ಥ ಅನ್ನೋದನ್ನು ನೋಡಿದ್ದೇವೆ ಈಗಾಗಲೇ. ಪ್ರ ಅಂದ್ರೆ ಆ ಸಮ್ಯಕ್ ನೂಯತೆ ಸ್ತೂಯತೆ, ಚೆನ್ನಾಗಿ ಎಲ್ಲ ದೇವತೆಗಳಿಂದ ಸ್ತೋತ್ರವನ್ನು ಸ್ವೀಕಾರ ಮಾಡುವವನು, ಭಕ್ತರನ್ನ ರಕ್ಷಿಸಲಿಕ್ಕಾಗಿ, ದುಷ್ಟರನ್ನ ಶಿಕ್ಷಿಸಲಿಕ್ಕಾಗಿ ಅನೇಕ ತರದ ಕ್ರಿಯೆಗಳನ್ನು ಮಾಡುವವನು ಅಂತಲೂ ಅರ್ಥ. ಈ ಎರಡೂ ಅರ್ಥಗಳನ್ನ ಅವರು ಹೇಳಿದ್ದಾರೆ. ಪ್ರಾಣ ಎಂಬ ಶಬ್ದದ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ ಮಂತ್ರ ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಸ್ಥವಿಷ್ಣವಿ ಅಧ್ಯಾತಮಸ್ಯ ಮಹಿಮಾನಂ ಆಜವೋ ನುಷ್ಟುವಂತೆ ಪೂರ್ವಥಾ ಇಂದ್ರಸ್ಯನು ವೀರ್ಯಾಣಿ ಪ್ರವೋಚನ್ ಯಾನಿ ಚ ಅಂತ ಮಂತ್ರ. ಆ ಮಂತ್ರದ ಅರ್ಥವನ್ನು ನಾವು ಮುಂದೆ ನೋಡ್ತೇವೆ. ರಘುನಾಥ ತೀರ್ಥರ ದೃಷ್ಟಿಯಲ್ಲಿ ಪ್ರಾಣ ಶಬ್ದಕ್ಕೆ ಹೊಂದಿಕೊಂಡಂತಹ ಬೃಹತಿ ಮಂತ್ರ ಏನು ಅನ್ನೋದನ್ನು ಮಾತ್ರ ಈಗ ನೋಡ್ತಿದ್ದೇವೆ. ಸ್ಥವಿಷ್ಣವಿ ಅಧ್ಯಾತಮಸ್ಯ ಮಹಿಮಾನಂ ಅನ್ನುವ ಮಂತ್ರದ ಅರ್ಥವನ್ನು ನಾವು ರಘುನಾಥ ತೀರ್ಥರ ಕ್ರಮದಲ್ಲಿ ಈಗ ಸಾಗ್ತಾ ಇರೋದ್ರಿಂದ ಮುಂದೆ ನೋಡೋರಿದ್ದೇವೆ. ಹೀಗೆ ಪ್ರಾಣ ಶಬ್ದಕ್ಕೆ ಸಂಬಂಧಪಟ್ಟ ಬೇರೆ ಮಂತ್ರವನ್ನ, ಮುಂದೆ ಬರುವ ಮಂತ್ರವನ್ನು ಅವರು ಹೇಳಿದ್ದಾರೆ ಭಗವಂತಾಚಾರ್ಯರು. ಇಂಥ ಒಂದು ವ್ಯತ್ಯಾಸ ಇದೆ. ಇದು ಇವರಿಬ್ಬರು ವ್ಯಾಖ್ಯಾನಕಾರರು ಅಲ್ಲಿ ಮಾಡಿಟ್ಟಿರುವಂತಹ ಅರ್ಥ. ಅದಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ, ರುದ್ರ ಎಂಬ ಶಬ್ದಕ್ಕೆ ಏನರ್ಥ ಅನ್ನೋದನ್ನ ಈಗ ನೋಡೋಣ. ರುದ್ರಾಹ ಅಂದ್ರೆ ವಸುರುದ್ರ ಆದಿತ್ಯಾಹ ಅನ್ನುವ 3 ದೇವತೆಗಳು ಅಂತ ಅರ್ಥ. ಈ ಹಿಂದಿನ ಮಂತ್ರದಲ್ಲಿ ಋಭು ಅಂದ್ರೆ, ಋಭು ಅಂತ ಯಾವುದೋ ಒಂದು ಗಣ ಅಲ್ಲ, ಋಭು ಅಂದ್ರೆ ಎಲ್ಲಾ ದೇವತೆಗಳು. ಮತ್ತೆ ಇಲ್ಲಿಯೂ ಕೂಡ ರುದ್ರ ಅಂದ್ರೆ ಎಲ್ಲಾ ದೇವತೆಗಳು ಅಂತಾನೆ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಇತರೆಯ ಭಾಷ್ಯದಲ್ಲಿರುವಂತಹ ಮಾತನ್ನ ಕಳೆದ ದಿವಸ ನಾನು ಉದ್ಧರಿಸಿದ್ದೆ. ಆದಿತ್ಯ, ವಸು, ರುದ್ರ, ವಿಶ್ವೇ ದೇವತೆಗಳು ಮತ್ತೆ ಋಭುಗಳು, ಇವಿಷ್ಟು ಶಬ್ದ ಆಯಾ ದೇವತಾ ಗಣಗಳಿಗೂ ಸಂಬಂಧಪಡುತ್ತದೆ. ಒಟ್ಟಾರೆ ಎಲ್ಲಾ ದೇವತೆಗಳಿಗೂ ಆದಿತ್ಯರು ಋಭುಗಳೇ, ವಸುಗಳು ಋಭುಗಳೇ, ಹೀಗೆ ಎಲ್ಲರೂ ಕೂಡ ಋಭುಗಳೇ, ಎಲ್ಲರೂ ಕೂಡ ರುದ್ರರೇ. ಇಲ್ಲಿ ರುದ್ರರು ಅಂತೇನು ಬಂದಿದೆಯಲ್ಲ, ರುದ್ರ ಎಂಬ ಶಬ್ದ ಇಲ್ಲಿ ನಾವು ನೋಡ್ತಾ ಇರುವಂತಹ ಶಬ್ದ, ಇದು ವಸು, ರುದ್ರ, ಆದಿತ್ಯ ಅನ್ನುವ 3 ದೇವತೆಗಳನ್ನು ಹೇಳ್ತದೆ. ಆ ಛಾಂದೋಗ್ಯ ಉಪನಿಷತ್ನಲ್ಲಿ ವರ್ಣಿತವಾದಂತಹ ಪ್ರಾತಃಸವನ, ಮಾಧ್ಯಂದಿನ ಸವನ ಮತ್ತು ಸಾಯಂ ಸವನಕ್ಕೆ ನಿಯಾಮಕರಾದಂತಹ ದೇವತೆಗಳೇನಿದ್ದಾರಲ್ಲ, ಅವರ ಆ 3 ದೇವತೆಗಳನ್ನ ನಾವಿಲ್ಲಿ ಸ್ವೀಕಾರ ಮಾಡುವುದರಿಂದ ಹಿಂದಿನ ಮಂತ್ರದಲ್ಲಿಯೂ ಋಭು ಅಂದ್ರೆ, ಮತ್ತೆ ಈಗಿನ ಮಂತ್ರದಲ್ಲಿ ರುದ್ರ ಅಂದ್ರೆ ಆ ವಸು, ರುದ್ರ, ಆದಿತ್ಯ ಅನ್ನುವ 3 ದೇವತೆಗಳನ್ನು ತಗೊಳ್ಬೇಕು. ಹಾಗೆ ತಗೊಂಡ್ರೆ ಅರ್ಥ ಚೆನ್ನಾಗಿರ್ತದೆ ಅಂತ ನನ್ನ ಅಭಿಪ್ರಾಯ. ಈ ಕೇವಲ ಋಭುಗಳು ಅನ್ನುವರು ನಮ್ಮ ಅಧ್ಯಾತ್ಮದ ಸಾಧನೆಯಲ್ಲಿ ಯಾವ ರೀತಿಯಾದಂತಹ ಪಾತ್ರವನ್ನು ವಹಿಸ್ತಾರೆ, ಅವರಿಗಿರುವಂತಹ ಸ್ಥಾನ ಏನು ಅಂತನ್ನುವುದು ಹೆಚ್ಚು ಸ್ಪಷ್ಟ ಇಲ್ಲ. ಆದ್ರಿಂದ ವಸು, ರುದ್ರ, ಆದಿತ್ಯ ಅನ್ನೋ 3 ಜನರನ್ನು ತಗೊಂಡ್ರೆ ಅವರು ಈ 3 ಸವನಗಳಿಗೆ, 3 ಯಜ್ಞಗಳಿಗೆ ಕ್ರಮವಾಗಿ ನಿಯಾಮಕರಾದ್ದರಿಂದ ಅವರು ಈ ರುದ್ರ ಎಂಬ ಶಬ್ದದಿಂದ ಇವರೇ ವಾಚ್ಯರಾಗಿದ್ದಾರೆ ಅಂತ ಹೇಳಲಿಕ್ಕೆ ಸುಲಭ ಆಗ್ತದೆ ನಮಗೆ. ಅದಕ್ಕಾಗಿ ಇದನ್ನು ತಗೊಂಡಿದ್ದೇನೆ. ಮತ್ತೆ ಇಲ್ಲೀಗ ಪ್ರಾಣ ಎಂಬ ಶಬ್ದದ ಅರ್ಥವನ್ನು ನಾವು ನೋಡ್ತಾ ಇದ್ದೀವಲ್ಲ, ಪ್ರಾಣ ಎಂಬ ಶಬ್ದಕ್ಕೆ ಎಲ್ಲಾ ಕ್ರಿಯೆಗಳನ್ನು ಮಾಡಿಸುವವನು ಅಂತ ಒಂದು ಅರ್ಥ ಅಂತೂ ಇದ್ದೇ ಇದೆ. ಲಕ್ಷಾಲಂಕಾರದಲ್ಲಿ ಯಜ್ಞವನ್ನು ಮಾಡಿಸುವವನು ಅಂತ ನಿರ್ದಿಷ್ಟವಾಗಿ ಅರ್ಥ ಹೇಳಿದ್ದಾರೆ. ಅದು ಬಹಳ ಮಹತ್ವದ್ದು. ಒಟ್ಟಾರೆ ಜೀವನವೇ ಒಂದು ಯಜ್ಞ, ಪುರುಷೋಭಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ತು ನಮಗೆ ತಿಳಿಸುವಂತೆ. ಇಡೀ ಒಂದು ಜೀವನವೇ ಯಜ್ಞ. ಅದರಲ್ಲಿ ಪ್ರಾತಃಸವನ, ಮಾಧ್ಯಂದಿನ ಸವನ ಮತ್ತು ಸಾಯಂ ಸವನಕ್ಕೆ ನಿಯಾಮಕರಾದವರು ಈ 3 ದೇವತೆಗಳು ಅನ್ನೋದನ್ನು ಹಿಂದಿನ ಮಂತ್ರದಲ್ಲಿ ಈ ಮಂತ್ರದಲ್ಲಿ ಇಟ್ಕೊಳ್ಳೋದು ಹೆಚ್ಚು ಸೂಕ್ತ. ಆ ದೃಷ್ಟಿಯಿಂದ ಕೇವಲ ಏಕಾದಶಿ ರುದ್ರರು ಅಂತ ಅರ್ಥ ಇಟ್ಕೊಳ್ಳೋದೇನು ಇಲ್ಲಿ
ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ನನಗೆ ಆ ಮಂತ್ರ ಓದಿದಾಗ ಏನು ಅಭಿಪ್ರಾಯ ಆಯ್ತು ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಮತ್ತೆ ನಾನು ಹೇಳಿದಂತಹ ಅರ್ಥ ಏನಿದೆಯಲ್ಲ, ಅದು ಒಂದೊಂದು ದೃಷ್ಟಿಯಲ್ಲಿ ಒಬ್ಬೊಬ್ಬ ವ್ಯಾಖ್ಯಾನಕಾರರಿಗೆ ಸಮ್ಮತವೇ ಆಗಿದೆ. ಋಭು ಮತ್ತೆ ರುದ್ರ ಎಂಬ ಶಬ್ದಕ್ಕೆ ಭಗವಂತಾಚಾರ್ಯರೇ ಋಭುಗಳು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ, ರುದ್ರರು ಅಂತಂದ್ರೆ ಸ್ತೋತ್ರ ಮಾಡುವವರು ಅಂತ ಅರ್ಥ ಅಂತ ಹೀಗೆ ಅರ್ಥಗಳನ್ನ ಅವರು ಹೇಳಿ ತೋರಿಸಿದ್ದಾರೆ. ನೇರವಾಗಿ ಅದೇ ದೇವತೆಗಳಿಂದ ಗಣದೇವತೆಗಳನ್ನೇ ಇಟ್ಕೊಳ್ಬೇಕಾಗಿಲ್ಲ, ಬೇರೆ ದೇವತೆಗಳನ್ನ ಇಟ್ಕೊಳ್ಬೇಕು ಅಂತ ಅವರು ಕೂಡ ತೋರಿಸಿದ್ದಾರೆ ಭಗವಂತಾಚಾರ್ಯರು. ಅದನ್ನ ಅವ್ರು ಹೇಳಿದ್ದನ್ನ ನಾನೀಗ ಇಲ್ಲಿ ಹೇಳಿದೆ ಅರ್ಥ ಹೇಳುವಾಗ. ಹೀಗಿರುವುದರಿಂದ ರುದ್ರ ಮತ್ತೆ ಋಭು ಇತ್ಯಾದಿ ಶಬ್ದಗಳಿಗೆ ನಮಗೆ ಒಂದು ವೇಳೆ ಬೇರೆ ಅರ್ಥವನ್ನು ಮಾಡಬೇಕು ಅಂತ ಕಂಡ್ರೆ ಹಾಗೆ ಅರ್ಥ ಮಾಡುವುದು ಖಂಡಿತವಾಗಿಯೂ ತಪ್ಪಲ್ಲ, ಅದು ಶಾಸ್ತ್ರ ಸಮ್ಮತವಾಗಿದೆ ಅಂತ ತಿಳ್ಕೋಬೇಕು. ಈ ಪ್ರಸಂಗದಲ್ಲಿ ಮುಖ್ಯವಾಗಿ ಅದೇ ನಮಗೆ ಯೋಗ್ಯ. ಯಾವ್ಯಾವ ಕ್ರಿಯೆಗಳನ್ನು ಲೌಕಿಕ ಕ್ರಿಯೆಗಳನ್ನೆಲ್ಲ ಮಾಡೇ ಮಾಡ್ತೇವೆ. ಒಟ್ಟಾರೆ ಲೌಕಿಕ ಕ್ರಿಯೆಗಳೇ ಆಗಲಿ, ಅಲೌಕಿಕ ಕ್ರಿಯೆಗಳೇ ಆಗಲಿ, ಪಾರಮಾರ್ಥಿಕ ಕ್ರಿಯೆಗಳೇ ಆಗಲಿ, ನಾವು ಮಾಡುವುದೆಲ್ಲವೂ ಭಗವಂತನ ಪೂಜಾ ಅಂತ ನಮ್ಗೆ ಅನುಸಂಧಾನ ಬರಬೇಕಾದ್ರೆ ನಮಗೆ ಈ ಇಡೀ ಒಂದು ಜೀವನವೇ ಒಂದು ಯಜ್ಞ ಆಗಬೇಕು. ಹಾಗಾದಾಗಲೇ ಇದೆಲ್ಲವೂ ಈ ಒಂದು ಅನುಸಂಧಾನ, ಈ ಮಂತ್ರಗಳಿಗೆ ಆಯಾ ಶಬ್ದಗಳಿಗೆ ವಸು ರುದ್ರ ಆದಿತ್ಯ ಅಂತ 3 ದೇವತೆಗಳನ್ನು ಇಟ್ಕೊಳ್ಳುವುದು ಕೂಡ ಉಚಿತ ಆಗ್ತದೆ. ಹಾಗಾಗಿ ರುದ್ರರು ಅಂದ್ರೆ ಈ 3 ಜನ ದೇವತೆಗಳು. ಈ 3 ಜನ ದೇವತೆಗಳು ಪೂರ್ವ್ಯಂ ಅಂದ್ರೆ ಆದ್ಯಂ ಪುರಾಣ ಪುರುಷನಾದ ಭಗವಂತನನ್ನ ಗೃಣಂತಹ ಸ್ತುತಿಸುತ್ತಾ ಅವರು ಭಗವಂತನನ್ನ ಸ್ತುತಿಸಬೇಕಾಗಿದೆ. ಸ್ತುತಿ ಅನ್ನುವುದು ಒಂದು ಮಾನಸಿಕ ಕ್ರಿಯೆ, ಅವನ ಗುಣಗಳನ್ನು ವರ್ಣಿಸಬೇಕಾಗಿದೆ. ಅದಕ್ಕಾಗಿ ಸಮಸ್ವರನ್, ಸ್ತೋತ್ರ ಅಂದ್ರೂ ಸಮಸ್ವರನ್ ಅನ್ನೋದಕ್ಕೂ ಎರಡಕ್ಕೂ ಸ್ತೋತ್ರ ಮಾಡುವುದೇ ಅಂತ ಅರ್ಥ ಅಲ್ಲ. ಇಲ್ಲಿ ಸ್ತುತಿ ಅಂದ್ರೆ ಮಾನಸಿಕ ಕ್ರಿಯೆ, ಮನಸ್ಸಿನಲ್ಲಿರುವ ಆ ಗುಣಾನುಸಂಧಾನವನ್ನ ಸಮಸ್ವರನ್ ವೇದವಾಕ್ಯಗಳನ್ನು ಹೇಳುವುದರ ವೇದವಾಕ್ಯಗಳನ್ನು ಪಠಿಸುವುದರ ಮೂಲಕ ಅವರು ವ್ಯಕ್ತ ಮಾಡಿದರು. ವೇದವಾಕ್ಯದಲ್ಲೂ ಕೂಡ ಉದಾತ್ತ ಅನುದಾತ್ತ ಇತ್ಯಾದಿ ಸ್ವರಗಳಿದ್ದೇ ಇರ್ತವೆ. ಅದರಿಂದ ಸಮಸ್ವರನ್ ಅಂದ್ರೆ ಹೇಳಿದರು ಅಂತ ಅರ್ಥ. ಉಚ್ಚೈಹಿ ಜೋರಾಗಿ ಹೇಳಿದರು ಅಂತ ಅರ್ಥ. ಅದನ್ನು ರಘುನಾಥ ತೀರ್ಥರು ಹೇಳಿದ್ದಾರೆ. ಸ್ವಲ್ಪ ಅವರೆಲ್ಲ ಹೇಳಿದ ಅರ್ಥಗಳನ್ನೇ ಬದಲಾವಣೆ ಮಾಡಿಕೊಂಡು ನನ್ನ ಭಾವನೆಗೆ ಅವನ್ನು ಹೊಂದಿಸಿಕೊಂಡಿದ್ದೇನಷ್ಟೆ. ಮತ್ತೆ ರುದ್ರಾಹ ಗೃಣಂತ ಪೂರ್ವಂ ರುದ್ರಾಹ ಗೃಣಂತ ಪೂರ್ವಂ ಅಂತ ಆ ವೇದದಲ್ಲಿದೆ. ಅವೆಲ್ಲ ಆರಣ್ಯಕದ ವಾಕ್ಯಗಳು, ಋಗ್ವೇದ ಆರಣ್ಯಕದ, ಐತರೇಯ ಆರಣ್ಯಕದ ಮಾತುಗಳವೆಲ್ಲ. ಹಾಗಾಗಿ ಅಲ್ಲಿ ಪುನರಾವೃತ್ತಿ ಇದೆ. ಅವರೆಲ್ಲರೂ ಭಗವಂತನನ್ನು ಮತ್ತೆ ಸ್ತುತಿಸಿದ್ದಾರೆ ಅಂತ ಅರ್ಥ. ಮತ್ತೆ ಹಾಗಾಗಿ ಅದಕ್ಕಿಂತ ಹೆಚ್ಚಿನ ಅರ್ಥವನ್ನೇನು ಹೇಳಬೇಕಾದ್ದಿಲ್ಲ. ಹೇಳಲೇಬೇಕು ಅಂತಕೊಂಡ್ರೆ ಹೆಚ್ಚಿನ ಅರ್ಥವನ್ನು ಹೇಳುವುದು ಕಷ್ಟವೂ ಅಲ್ಲ. ಪೂರ್ವ್ಯ ಅಂತಂದ್ರೆ ಪುರಾಣ ಪುರುಷ ಅಂತ ಒಂದು ಅರ್ಥ, ಇನ್ನೊಂದು ಎಲ್ಲ ದೇವತೆಗಳಿಗೂ ಆದ್ಯನಾದವನು ಅಂತ ಅರ್ಥ. ಹಾಗೂ ಒಂದು ಅರ್ಥವನ್ನು ಹೇಳಬಹುದು. ಮತ್ತೊಂದು ಕಡೆ 3ನೇ ಬಾರಿ ಪೂರ್ವ್ಯ ಅಂತ ಶಬ್ದ ಬಂದಾಗ ಎಲ್ಲ ದೇವತೆಗಳನ್ನು ಪೂರ್ಣರನ್ನಾಗಿ ಮಾಡುವವನು, ಆನಂದ ಪೂರ್ಣರನ್ನಾಗಿ ಮಾಡುವವನು ಅಂತ ಅರ್ಥವನ್ನು ಹೇಳಬಹುದು. ಹೀಗೆ ಅರ್ಥ ಹೇಳುವುದೇನು ಕಷ್ಟ ಅಲ್ಲ. ಅಥವಾ ಇರುವ ಅರ್ಥವನ್ನೇ ಮತ್ತೆ ಒತ್ತಿ ಹೇಳ್ತಾ ಇದೆ ವೇದ ಅಂತ ಆದ್ರೂ ತಿಳ್ಕೊಳ್ಬಹುದು. ಇಂದ್ರ ಆ ಭಗವಂತ ಅಸ್ಯ ಈ ಭಕ್ತ ವೃಂದ, ಭಕ್ತದ ಗುಂಪೇನಿದೆ, ಇದರ ಸ್ತೋತ್ರವನ್ನ ಉದ್ದೇಶಿಸಿಕೊಂಡು ವವೃಧೆ ಅಂದ್ರೆ ವ್ಯಕ್ತನಾದ, ಯಜ್ಞದಲ್ಲಿ ವ್ಯಕ್ತನಾದ, ಸ್ತೋತ್ರಂ ಸ್ವೀಕರ್ತುಂ ವವೃಧೆ ಇತ್ಯರ್ಥ. ಈ ದೇವತೆಗಳು ಮಾಡುವ ಸ್ತೋತ್ರವನ್ನು ಸ್ವೀಕಾರ ಮಾಡಲಿಕ್ಕಾಗಿ ಆತ ಬಂದ. ಆ ಪ್ರಾತಃಸವನ, ಸಾಯಂ ಸವನ, ಮಾಧ್ಯಂದಿನ ಸವನಗಳಲ್ಲಿ ಗಾಯತ್ರಿ, ಜಗತಿ ಮೊದಲಾದ ಛಂದಸ್ಸುಗಳಿಂದ ಏನು ಹೋಮ ನಡೀತದಲ್ಲ, ಅದನ್ನು ಸ್ವೀಕಾರ ಮಾಡಲಿಕ್ಕಾಗಿ ಭಗವಂತ ವ್ಯಕ್ತನಾಗ್ತಾನೆ. ಅಥವಾ ಇನ್ನೊಂದು ಸ್ತೋತ್ರಂ ವವೃಧೆ, ವೃಷ್ಣ್ಯಂ ವವೃಧೆ ಅಂತಂದ್ರೆ ಸ್ತೋತ್ರವನ್ನು ಬೆಳೆಸಿದ, ಸ್ತೋತ್ರ ಮಾಡುವ ಶಕ್ತಿಯನ್ನ ಆತ ಬೆಳೆಸಿದ ಅಂತನೂ ಅರ್ಥ ಮಾಡಬಹುದು. ಪವಮಾನ ಸೂಕ್ತದಲ್ಲಿ ಸನಃ ಪುನಾನ ಆಭರ ರೈಂ ಸ್ತೋತ್ರೇ ಸುವೀರ್ಯಂ ಜರಿತುರ್ವರ್ಧಯ ಗಿರಹ. ಜರಿತ ಅಂದ್ರೆ ಸ್ತೋತ್ರ ಮಾಡುವ ವ್ಯಕ್ತಿ, ಅವನ ಗಿರಹ ಮಾತುಗಳನ್ನ ವರ್ಧಯ, ಭಗವಂತನ ನೀನು ಬೆಳೆಸು ಅಂತ ವರ್ಣನೆ ಮಾಡಿದಂಥ ಒಂದು ಪ್ರಸಂಗ ಇದೆ. ಆದ್ರಿಂದ ಬೆಳೆಸಿದನು ಅಂತ ಅರ್ಥ ಮಾಡ್ಕೊಳ್ಳೋದು, ವವೃಧೆ ಅಂದ್ರೆ ಬೆಳೆದನು ಮತ್ತು ಬೆಳೆಸಿದನು, ಈ ಎರಡೂ ಅರ್ಥಗಳು ಬರುವುದಕ್ಕಾಗಿಯೇ
ವವೃಧೆ ಅನ್ನುವ ಶಬ್ದವನ್ನ ವೇದ ಪ್ರಯೋಗ ಮಾಡಿದೆ. ವವೃಧೆ ಅನ್ನುವಲ್ಲಿ ಆ ನಿಚ್ ಬೆಳೆಸಿದನು ಅಂತ ಅರ್ಥವನ್ನು ಕೊಡುವ, ಮಾಡಿಸಿದನು, ಓದಿಸಿದನು ಇತ್ಯಾದಿ ಕಡೆ ಸಿ ಅಂತ ಏನು ಕನ್ನಡದಲ್ಲಿ ಕೇಳ್ತೇವಲ್ಲ, ಅದೇ ನಿಚ್ ಪ್ರತ್ಯಯ ಸಂಸ್ಕೃತದಲ್ಲಿ. ಅದು ಈ ವೇದದಲ್ಲಿ ಕೆಲವು ಕಡೆ ಕಾಣಿಸ್ತದೆ, ಕೆಲವು ಕಡೆ ಕಾಣಿಸೋದಿಲ್ಲ. ಸ್ವಾತಂತ್ರ್ಯ ಲುಪ್ತಯೋ ಭವೇತ್, ಸ್ನೇಹ ಸ್ವಾತಂತ್ರ್ಯೋ ಅಂತರ್ನೀತ ನಿಚ ಅಂತ ಮಹಾವ್ಯಾಕರಣದ ಸೂತ್ರ ಇದೆ. ಅದನ್ನ ಈ ಹಿಂದೆನೂ ಹೇಳಿದ್ದೆ. ಅದರ ಭಾವ ಈ ಮುಂದಿನಂತಿದೆ. ನಿಚ್ ಪ್ರತ್ಯಯ ಧಾತುವಿನಲ್ಲಿ ಇದ್ರೂ ಕೂಡ ಅದಕ್ಕೆ ಲೋಪ ಆಗ್ತದೆ. ಸ್ವಾತಂತ್ರ್ಯ ಸ್ನೇಹಯೋಹೋ ಅಂತರ್ನೀತ ನಿಚ. ಪ್ರಿಯರಿಗಿಂತ ಹೆಚ್ಚಿನ ಸ್ವಾತಂತ್ರ್ಯವಿದ್ದರೆ ಅಥವಾ ಪ್ರಿಯರಿಯನ ಬಗ್ಗೆ ಒಂದು ಪ್ರೀತಿ ಇದ್ರೆ ಅಲ್ಲಿರುವಂತ ನಿಚ್ ಪ್ರತ್ಯಯಕ್ಕೆ ಲೋಪ ಆಗ್ತದೆ ಅಂತ ಮಹಾವ್ಯಾಕರಣದ ಒಂದು ಸೂತ್ರ ಇದೆ. ಆಚಾರ್ಯರು ಅದನ್ನ ಸ್ವಾತಂತ್ರ್ಯ ಲುಪ್ತಯೋ ಭವೇತ್ ಅಂತ ಈ ಋಗ್ಭಾಷ್ಯದ 1ನೇ ಅಧ್ಯಾಯದ 159ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದು ಚೋದಯಿತ್ರಿ ಸುನೃತಾನಾಂ ಚೇತಂತಿ ಸುಮತೀನಾಂ ಅನ್ನುವಂಥ ಒಂದು ವೇದವಾಕ್ಯ. ಅಷ್ಟಕ ಕ್ರಮದಲ್ಲಿ 1-1-6, ಮಂಡಲ ಕ್ರಮದಲ್ಲಿ 1-1-3. ಅದು ಸೂಕ್ತ 3 ಅಲ್ಲಿ ಚೇತಂತಿ ಅಂತ 3ದಲ್ಲಿದೆ. ಚೇತಂತಿ ಸುಮತೀನಾಂ, ಬುದ್ಧಿಗಳನ್ನ ಪ್ರೇರಿಸುತ್ತಾಳೆ. ಅದಕ್ಕೆ ಅರ್ಥ ಚೇತಯಂತಿ ಸುಮತೀನಾಂ ಅಂತ. ನಿಚ್ ಪ್ರತ್ಯಯದ ಅರ್ಥ ಅಲ್ಲಿದೆ. ಆದ್ರೆ ಆ ಭಗವಂತನಿಗೆ ನಮ್ಮ ಬುದ್ಧಿಯನ್ನು ಪ್ರೇರಿಸುವುದರಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ಮತ್ತೆ ನಮ್ಮ ಬಗ್ಗೆ ಸ್ನೇಹ ಇರೋದ್ರಿಂದ ಅಲ್ಲಿರುವಂತ ನಿಚ್ ಪ್ರತ್ಯಯದ ಪರಿಣಾಮವಾದಂತ ಯಕಾರ ಲೋಪ ಕಂಡಿದೆ. ಆದ್ರಿಂದ ಚೇತಯಂತಿ ಅಂತಾಗದೆ ಚೇತಂತಿ ಅಂತಾಗಿದೆ ಅಂತ ಉಪಯೋಗ ಮಾಡಿದ್ದಾರೆ. ಅಂಥ ಅನೇಕ ಥರದ ಪ್ರಯೋಗಗಳು ವೇದದಲ್ಲಿ ಕಾಣಿಸ್ತವೆ. ಹಾಗೆ ಇಲ್ಲೂ ಕೂಡ ಈ ದೇವತೆಗಳ ಬಗ್ಗೆ, ವಸುರುದ್ರಾದಿತ್ಯ ಅನ್ನೋ ದೇವತೆಗಳ ಬಗ್ಗೆ ಪರಮಾತ್ಮನಿಗೆ ಒಂದು ಪ್ರೀತಿ ಇದೆ. ಮತ್ತೆ ಸ್ತೋತ್ರ ಮಾಡಿಸುವುದರಲ್ಲಿ ಅವನದೇ ಸ್ವಾತಂತ್ರ್ಯ. ನಾವು ಸ್ತೋತ್ರ ಮಾಡಲಿಕ್ಕೂ ಸಾಧ್ಯವಿಲ್ಲ, ದೇವತೆಗಳು ಮಾಡಲಿಕ್ಕೂ ಸಾಧ್ಯವಿಲ್ಲ. ಪೂರ್ಣವಾದ ಸ್ವಾತಂತ್ರ್ಯ ಇರುವುದು ಅದೆಲ್ಲದಕ್ಕೂ ನೇತ. ಯಜ್ಞವನ್ನು ನಡೆಸುವವನು, ಸ್ತೋತ್ರ ಮಾಡಿಸುವವನು ಎಲ್ಲವೂ ಅವನೇ ಆಗಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕಾಗಿ ವವೃಧೆ ಅಂದ್ರೆ ಬೆಳೆಸಿದನು ಅಂತ ಅರ್ಥವನ್ನು ನಾವು ಮಾಡ್ಕೊಳ್ಬಹುದು. ಈ ಪ್ರಾಣ ಅನ್ನೋ ಶಬ್ದಕ್ಕೆ ಸರ್ವಚೇಷ್ಟೈತೃತ್ವಾತ್ ಪ್ರಾಣ ಅಂತ ಅರ್ಥವನ್ನ ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಸರ್ವಚೇಷ್ಟೈತೃತ್ವಾತ್ತು ಪ್ರಾಣೋಭಿಭವ ಶಕ್ತಿತಃ ಓಜಸ್ತ್ವನಭಿಭಾವ್ಯತ್ವಾತ್ ಅಂತ ಪ್ರಾಣ, ಓಜಸ್, ಸಹಸ್, ಬಲ ಇತ್ಯಾದಿ ಶಬ್ದಗಳ ಅರ್ಥಗಳನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಪ್ರಾಣ ಅಂದ್ರೆ ಸರ್ವಚೇಷ್ಟೈತೃತ್ವಾತ್, ಎಲ್ಲಾ ಕ್ರಿಯೆಗಳಿಗೂ ಕಾರಣ, ಎಲ್ಲರ ಕ್ರಿಯೆಗಳಿಗೂ ಕಾರಣ, ಎಲ್ಲಾ ಕ್ರಿಯೆಗಳಿಗೂ ಕಾರಣ. ಮತ್ತು ಪ್ರಾಣ ನೇತೃತ್ವತೋ ವಿಷ್ಣು ಅಂತ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಕೂಡ ಹೇಳಿದ್ದಾರೆ ಆಚಾರ್ಯರು. ನೇತ, ಎಲ್ಲದಕ್ಕೂ ನೇತ, ಆದ್ರಿಂದ ಅವನೇ ಪ್ರಾಣ. ಇದೇ ಅರ್ಥವನ್ನ ಇಂದ್ರ ವೃಷ್ಣ್ಯಂ ವಾವೃಧೆ ಅನ್ನುವ ಶಬ್ದದಿಂದ ಮಂತ್ರ, ಬೃಹತಿ ಮಂತ್ರ ಹೇಳಿದೆ. ಇಂದ್ರ ಅಂದ್ರೂ ನಾಯಕ ಅಂತಾನೆ ಅರ್ಥ, ಪರಮೈಶ್ವರ್ಯವುಳ್ಳವನು. ಇಲ್ಲಿ ಪ್ರಾಣ ಎಂಬ ಶಬ್ದವೂ ಕೂಡ ನಾಯಕ ಅನ್ನೋ ಅರ್ಥವನ್ನೇ ಹೇಳ್ತದೆ. ಮತ್ತೆ ವಾವೃಧೆ ಅಂದ್ರೆ ತಾನು ಬೆಳೆದ, ತಾನೂ ಕ್ರಿಯೆಯನ್ನು ಮಾಡಿದ, ಭಕ್ತರ ಮೂಲಕ ಸ್ತೋತ್ರ ಕ್ರಿಯೆಯನ್ನು ಮಾಡಿಸಿದ, ಈ ಎರಡು ಅರ್ಥಗಳನ್ನು ಕೂಡ ಹೇಳಿದ್ದಾರೆ. ಅದಕ್ಕಾಗಿ ಇಂದ್ರ ವೃಷ್ಣ್ಯಂ ವಾವೃಧೆ ಇವು ಮೂರೂ ಶಬ್ದಗಳು ಪ್ರಾಣ ಎಂಬ ಶಬ್ದದ ವಿವರವನ್ನ ಹೇಳ್ತವೆ. ಇದು ಅನ್ವಯಾರ್ಥ ಆಯಿತು. ಭಾವಾರ್ಥ ಏನು? ವಸುರುದ್ರಾದಿತ್ಯರೆಂಬ ದೇವತೆಗಳು ಪರಮಾತ್ಮನನ್ನು ಸ್ತುತಿಸುತ್ತಾ ವೇದವಾಕ್ಯಗಳನ್ನು ಪಠಿಸಿದರು. ಆತ ತನ್ನ ಭಕ್ತ ವೃಂದದ ಸ್ತೋತ್ರವನ್ನ ಬೆಳೆಸಿದ, ಅಥವಾ ಅವರು ಮಾಡಿದ ಸ್ತೋತ್ರವನ್ನು ಕೇಳಲಿಕ್ಕಾಗಿ ಅಲ್ಲಿ ತಾನೇ ಧಾವಿಸಿ ಬಂದ ಅಂತ ಇನ್ನೊಂದರ್ಥ. ತ್ವಂ ರಮಾಯಾಹ ತ್ವಂ ವಿರಿಂಚಸ್ಯ ರುದ್ರೇಂದ್ರ ಸೂರ್ಯ ಸೋಮ ಮುಖಾನಾಂ ಅದಭ್ರಶಕ್ತಿದೋಸಿ ಪ್ರವರ್ತಕೋ ಸ್ಯನೋಸಿ ಅಂತ ಶಾಂಡಿಲ್ಯ ಶ್ರುತಿ ಇದೆ.
ಇದು ಭಾಗವತ ತಾತ್ಪರ್ಯದಲ್ಲಿ ಉದ್ಧೃತ ಆಗಿದೆ, ಹಿಂದೆ ನೋಡಿದ್ವಿ ಅದನ್ನ. ಅನಹಾಸಿ, ಅನ ಅಂದ್ರೆ ನೀನೇ ಪ್ರಾಣನಾಗಿದ್ದಿ ಅಂತ ಅರ್ಥ. ಪ್ರಾಣಂ ದೇವ ಅನುಪ್ರಾಣಂತಿ ಮನುಷ್ಯ ಪಶವಶ್ಚಯೇ ಅಂತ ತೈತರಿಯ ಉಪನಿಷತ್ತಿದೆ. ಪ್ರಾಣ ಶಬ್ದವಾಚ್ಯನಾದ ಭಗವಂತನನ್ನು ಅವಲಂಬಿಸಿಯೇ ಎಲ್ಲಾ ಜೀವಿಗಳು ಬದುಕುವುದು. ಐತರಿಯ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು ಎಲ್ಲವೂ ಕೂಡ ಭಗವಂತ ನೇತ ಆದ್ರಿಂದ ಅವನೇ ಪ್ರಾಣ. ನಯತಿ ಇತಿ ಪ್ರಾಣ. ಅನ ಅಂತ ಒಂದು ಧಾತು, ಅನ ಜ್ಯೇಷ್ಠಾಯಾಮ್ ಅಂತ. ಅದಲ್ಲದೆ ನ ಧಾತು, ಮುನ್ನಡೆಸುವವನು, ನಾಯಕ ಅಂತ ಅರ್ಥವು ಅದರಿಂದ ಬರುತ್ತದೆ. ಈ ಪ್ರಾಣ ಅಂತೇನು ಪ್ರಾಣದೇವ ಇದ್ದಾನೆ, ಆ ಪ್ರಾಣದೇವನಿಗಿಂತಲೂ ಉತ್ತಮನಾದಂತಹ ದೇವ ಈತ, ಈ ಭಗವಂತ. ಆದ್ರಿಂದ ಇವನನ್ನ ಪ್ರಾಣ ಅಂತ ಹೇಳ್ತಾರೆ. ವಾಯೋಸಕಾಶ ಜಗತಃ ಪ್ರವೃತ್ತಿಂ ಕಾಮಯ ತ್ಯಜ, ಭಾಗವತ ತಾತ್ಪರ್ಯದಲ್ಲಿ ಬಂದಿರುವ ಉಲ್ಲೇಖ ಇದು. ಪ್ರಾಣಮತಃ ಪ್ರಾಣಂ ಪ್ರಾಹುರು ವಿಷ್ಣು ವಾಯೋರಪಿ ಪ್ರಭುಂ. ಆದ್ರಿಂದ ಇವನನ್ನ ಪ್ರಾಣ ಅಂತ ಎಲ್ಲಾ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಇವನು ಪ್ರಾಣನಾಮ ಪ್ರಣೇತೃತ್ವ ಅಂತ ಐತರಿ ಉಪನಿಷತ್ ಭಾಷ್ಯದಲ್ಲಿದೆ. ಪ್ರಾಣನಾಮ ಪ್ರಣೇತೃತ್ವ ಸಾಕ್ಷಾ ನಾರಾಯಣ ಪ್ರಭು, ಎಲ್ಲ ಕಡೆ ನಾಯಕ ಅಂತ ಅರ್ಥ. ಛಾಂದೋಗ್ಯ ಉಪನಿಷತ್ನಲ್ಲಿದೆ. ಪ್ರಾಣಂ ಸರ್ವ ಪ್ರಣೇತಾರಂ ಪ್ರಪದ್ಯೆ ಕೇಶವಂ ತದಾ ಅಂತ ಛಾಂದೋಗ್ಯದಲ್ಲಿ ಮತ್ತೊಂದು ಕಡೆ ಇದೆ. ಪ್ರಾಣೋಸೌ ಬಲರೂಪತ್ವಾತ್ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಬಲಸ್ವರೂಪನಾದ್ರಿಂದ ಇವನೇ ಪ್ರಾಣ. ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಇದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತ ತೈತರಿ ಉಪನಿಷತ್ತು. ಭಗವಂತ ನಮ್ಮ ಕೈಯಿಂದ ಕೆಲಸ ಮಾಡಿಸದೆ ಹೋದ್ರೆ ನಾವೇನು ಕೆಲಸ ಮಾಡ್ತಿದ್ವಿ, ನಾವೇನು ಬದುಕ್ತಿದ್ದೆವು? ಸಾಮಾನ್ಯ ಚೇಷ್ಟಾ ಧರ್ಮ್ಯಾಶ್ಚ, ಯಾವುದೇ ಸಾಮಾನ್ಯ ಕ್ರಿಯೆಗಳಾಗಲಿ ಧಾರ್ಮಿಕ ಆಧ್ಯಾತ್ಮಿಕ ಕ್ರಿಯೆಗಳಾಗಲಿ ಭಗವಂತ ಮಾಡಿಸದೆ ಹೋದ್ರೆ ನಾವೇನು ಮಾಡ್ತಿದ್ದೆವು ಅಂತ ತೈತ್ರಿ ಉಪನಿಷತ್ತಿನ ಭಾಷ್ಯ ವರ್ಣನೆ ಮಾಡಿದೆ. ನೇತ್ಯೇವ ಆನಂದ ಉದ್ದಿಷ್ಟ ಆಸಮಂತಾತ್ ಪ್ರಕೃಷ್ಟತಃ ಪ್ರಾಣೋ ಹಿ ಭಗವಾನ್ ವಿಷ್ಣು. ಪ್ರಾಣ ಅಂದ್ರೆ ಆ, ಪ್ರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ, ಆ ಅಂದ್ರೆ ಪೂರ್ಣವಾದ್ದು, ಉಳಿದವರೆಲ್ಲರಿಗಿಂತಲೂ ವಿಶಿಷ್ಟವಾದದ್ದು, ಎಣೆ ಇಲ್ಲದ್ದು ಅಂಥ ಆನಂದ ಉಳ್ಳವನೇ ಈ ಪ್ರಾಣ ಅಂತ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಪ್ರಾಣ ಅಂದ್ರೆ ಪ್ರಕೃಷ್ಟ ಯಜ್ಞಾದಿ ಪ್ರೇರಕ ಅನ್ನೋ ಅರ್ಥವನ್ನ ಲಕ್ಷಾಲಂಕಾರದಲ್ಲಿ ಹೇಳ್ತಾರೆ. ಭಗವಂತನನ್ನ ನೀನು ಎಲ್ಲಾ ಕ್ರಿಯೆಗಳಿಗೂ ಪ್ರೇರಕ ಅಂತ ಹೇಳುವಾಗ, ನಾನು ಮಲಗುವ ಕ್ರಿಯೆ, ಏಳುವ ಕ್ರಿಯೆ, ವ್ಯಾಪಾರ ವ್ಯವಹಾರ ಉದ್ಯೋಗಗಳಿಗಾಗಿ ಹೋಗುವ ಕ್ರಿಯೆ, ಬರುವ ಕ್ರಿಯೆ ಎಲ್ಲವೂ ನೀನೇ ಮಾಡಿಸೋದು. ಅಂತ ಕ್ರಿಯೆಗಳನ್ನು ನೀನು ಮಾಡಿಸ್ತಾ ಇದ್ದಿ ಅಂತ ಭಗವಂತನನ್ನ ಹೊಗಳಿದ್ದರಿಂದ ನಮಗೆ ಆಗಬೇಕಾದ ಲಾಭ ಏನು? ಒಟ್ಟಾರೆ ಜೀವನವೇ ಒಂದು ದೊಡ್ಡ ಯಜ್ಞ. ಆ ಯಜ್ಞವನ್ನು ಮಾಡಿಸುವ ಪ್ರಾಣ ನೀನು ಅಂತ ಅವನನ್ನ ಪ್ರಾಣ ಶಬ್ದದಿಂದ ನಾವು ಸ್ತುತಿಸಬೇಕು. ಅದಕ್ಕಾಗಿ ಪ್ರಾಣ ಎಂಬ ಶಬ್ದಕ್ಕೆ ಪ್ರಕೃಷ್ಟ ಯಜ್ಞಾದಿ ಶ್ರೇಷ್ಠವಾದ ಯಜ್ಞಕ್ಕೆ ಪ್ರೇರಕ. ಸಾಮಾನ್ಯವಾದ ಯಾವ್ಯಾವುದೋ ಕ್ರಿಯೆಗಳಿಗೆ ಅವನು ಪ್ರೇರಕ ಆಗಿರುವುದಲ್ಲದೇನೆ ಶ್ರೇಷ್ಠವಾದ ಯಜ್ಞಕ್ಕೆ ಪ್ರೇರಕ ಅನ್ನೋ ಅರ್ಥವನ್ನು ಲಕ್ಷಾಲಂಕಾರದಲ್ಲಿ ಹೇಳಿದ್ದಾರೆ. ಶಾಂಕರ ಭಾಷ್ಯದಲ್ಲಿ ಈ ಶ್ವಾಸ ಉಚ್ಛ್ವಾಸ ಕ್ರಿಯೆಗಳಿಗೆ ಕಾರಣನಾದ ದೇವ, ಯತ್ ಪ್ರಾಣಸ್ಯ ಪ್ರಾಣಂ ಅಂತ ಒಂದು ಮಂತ್ರವನ್ನು ಕೂಡ ಅಲ್ಲಿ ಉದ್ಧರಿಸಿದ್ದಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಜ್ಞಾನಿಗಳ ಜೀವನಕ್ಕೆ ಕಾರಣವಾದಂತಹ ಕ್ರಿಯೆಗಳನ್ನು ಮಾಡುವಂಥವನು. ಪ್ರಾಣೋ ರಕ್ಷತಿ ವಿಶ್ವಮೇಜತ್, ಪ್ರಾಣನೇ ನಮ್ಮನ್ನೆಲ್ಲರನ್ನೂ ರಕ್ಷಿಸ್ತಾನೆ. ಉಜ್ಜೀವನಸ್ಯ ಹೇತುತ್ವಾತ್ ನರಾಣಾಂ ಪ್ರಾಣ ಹೇತುತಃ, ನರರು ಎಲ್ಲಾ ಜೀವರು, ಶ್ರೇಷ್ಠರಾದ ಜೀವರು, ನಿಕೃಷ್ಟರಾದ ಜೀವರು, ಅವರೆಲ್ಲರ ಜೀವನಕ್ಕೆ ಕಾರಣವಾದಂತಹ ಪ್ರವೃತ್ತಿ ಎಲ್ಲವೂ ಇವನಿಂದಲೇ ಆಗುವುದು ಅಂತ ಅರ್ಥವನ್ನ ವರ್ಣನೆ ಮಾಡಿದ್ದಾರೆ. ಮುಂದೆ ಸತ್ಯಸಂಧರ ವ್ಯಾಖ್ಯಾನಕ್ಕನುಸಾರವಾಗಿ ಪ್ರಾಣ ಎಂಬ ಶಬ್ದಕ್ಕೆ
ಪ್ರಕೃಷ್ಟ ಚೇಷ್ಟಕತ್ವಾತ್ ಪ್ರಾಣ, ಶ್ರೇಷ್ಠವಾದ ಕ್ರಿಯೆಗಳನ್ನು ಮಾಡಿಸುವವನು ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಹೀಗೆ ಪ್ರಾಣ ಎಂಬ ಶಬ್ದ ಎಲ್ಲಾ ರೀತಿಯಿಂದಲೂ ಬಹಳ ಮಹತ್ವದ ಒಂದು ಶಬ್ದ ಇದು. ಎಲ್ಲಾ ಕ್ರಿಯೆಗಳಿಗೂ ಭಗವಂತನೇ ಕಾರಣ. ಇಡೀ ಜೀವನವನ್ನೇ ಒಂದು ಯಜ್ಞ ಅಂತ ಪರಿಗಣಿಸೋಣ, ಛಾಂದೋಗ್ಯ ಉಪನಿಷತ್ತು ಹೇಳಿದಂತೆ. ಅಲ್ಲಿ ಬರುವಂಥ ಆ ಜೀವನ ಯಜ್ಞದ 3 ಭಾಗಗಳನ್ನ 24 ವರ್ಷದ, 48 ವರ್ಷದ, 44 ವರ್ಷಗಳ, ಒಟ್ಟಾರೆ 116 ವರ್ಷಗಳ ಜೀವನವನ್ನು ನಿಯಂತ್ರಿಸುವ ಪ್ರಾಣರು ಅಂತಲೇ ಕರೆಸಿಕೊಂಡಿರುವಂತಹ ವಸುರುದ್ರಾದಿತ್ಯ ದೇವತೆಗಳೇನಿದ್ದಾರೆ ಅವರಿಗೂ ಪ್ರಾಣ ನೀನು. ಪ್ರಾಣಾವಾವ ಸತ್ಯಂ ತೇಷಾಮೇಷು ಸತ್ಯಂ. ಎಲ್ಲಾ ಪ್ರಾಣಗಳಿಗೂ ದೊಡ್ಡ ಪ್ರಾಣ, ಅವರಲ್ಲೂ ಪ್ರಾಣ ತುಂಬಿದವನೇ ಇವನು. ಜೀವನವೆಂಬ ಯಜ್ಞವನ್ನ ಮಾಡ್ಲಿಕ್ಕೆ ಬೇಕಾದ ಶಕ್ತಿಯನ್ನು ಅವನು ಆ ದೇವತೆಗಳಿಗೆ ಕೊಟ್ಟ, ಅವರು ನಮಗೆ ಕೊಟ್ಟರು. ಆದ್ರಿಂದ ಸಮಸ್ವರನ್, ವೇದ ಮಂತ್ರಗಳನ್ನ ಉಚ್ಚಕಂಠದಿಂದ ಹೇಳುವುದು ಆ ದೇವತೆಗಳಿಗೆ ಮತ್ತು ನಮಗೂ ಸಾಧ್ಯವಾಯಿತು. ಯಥಾಮತಿ ಸ್ತುತಿಸುವುದು ಕೂಡ ಗೃಣಂತಹ ಯಥಾಮತಿ ಸ್ತುತಿಸುವುದು ಸಾಧ್ಯ ಆಯಿತು. ಅದಕ್ಕಾಗಿ ಆ ಭಗವಂತ ವಾವೃಧೆ ಸ್ತುತಿಸುವ ಸಾಮರ್ಥ್ಯವನ್ನು ಕೊಟ್ಟ, ವೇದ ಮಂತ್ರಗಳು ಹೇಳುವ ಸಾಮರ್ಥ್ಯವನ್ನು ಕೊಟ್ಟ, ಆ ಸಾಮರ್ಥ್ಯವನ್ನು ಬೆಳೆಸಿದ ನಮ್ಮಲ್ಲಿ. ನಿತ್ಯ ನಿತ್ಯ ಆ ಶಕ್ತಿ ಹೆಚ್ಚಾಗುವಂತೆ ಮಾಡ್ತಾ ಇದ್ದಾನೆ. ಮತ್ತೆ ಆ ಭಗವಂತ ನಾವು ಮಾಡುವ ಈ ಒಂದು ಯಜ್ಞ ಆ ಸಂದರ್ಭದಲ್ಲಿ ಅವನು ನಿತ್ಯ ವ್ಯಕ್ತ ಆಗ್ತಾ ಇದ್ದಾನೆ. ಆ ವ್ಯಕ್ತ ಆಗ್ತಿದ್ದಾನೆ ಅನ್ನೋದಕ್ಕೆ ಸಾಕ್ಷ್ಯ ಏನು ಅಂದ್ರೆ, ಅದು ನಡೆದಿರುವುದೇ ಒಂದು ಕ್ರಿಯೆ. ಹೇಗಾದ್ರೂ ಏಳ್ತಾ ಬೀಳ್ತಾ ಆದ್ರೂ, ನಾವು ಅಶಕ್ತರಾದ್ರೂ ನಮ್ಮಿಂದ ನಡೆದಿದೆ ಅಂತಹದೊಂದು ಕ್ರಿಯಾ. ವೇದಗಳ ಪಠನ, ಅದರಗಳ ಅರ್ಥಾನುಸಂಧಾನ ಇತ್ಯಾದಿ ರೂಪವಾದ ಕ್ರಿಯಾ ಹೇಗಾದ್ರೂ ನಡೆದಿದೆ, ಕಷ್ಟಪಟ್ಟಾದ್ರೂ ನಡೆದಿದೆ ಅಂದ್ರೆ ಭಗವಂತ ಅದನ್ನ ನಡೆಸ್ತಾ ಇದ್ದಾನೆ. ಮತ್ತೆ ಅದನ್ನು ಸ್ವೀಕಾರ ಮಾಡಲಿಕ್ಕಾಗಿ ಅಲ್ಲಿ ವ್ಯಕ್ತನಾಗ್ತಾ ಇದ್ದಾನೆ ಅಂತಾನೆ ಅರ್ಥ. ಹೀಗೆ ಒಟ್ಟಾರೆ ಜೀವನವೆಂಬ ಯಜ್ಞಕ್ಕೆ ಪ್ರೇರಕ ಅಂತ ಆ ಪ್ರಾಣ ಎಂಬ ಶಬ್ದ ಅರ್ಥವನ್ನು ಹೇಳ್ತದೆ. ನಮ್ಮ ಸಾಧನೆಯಲ್ಲಿ, ಜೀವನ ಯಜ್ಞದ ಸಾಧನದಲ್ಲಿ ಬಹಳ ಮಹತ್ವದ ಒಂದು ಶಬ್ದ ಅದು. ಛಾಂದೋಗ್ಯ, ಬೃಹದಾರಣ್ಯಕ ಮತ್ತೆ ಐತರೇಯ ಇತ್ಯಾದಿ ಎಲ್ಲ ಉಪನಿಷತ್ತುಗಳನ್ನು ನೆನಪಿಸುವಂಥ ಶಬ್ದ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.